ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕೆಂಪು ಸಮುದ್ರದಲ್ಲಿ ಹೌತಿಗಳ ದಾಳಿ ಆಗಬಹುದು ಅನ್ನೋ ಆತಂಕದಲ್ಲಿ ಅಲ್ಲಿನ ವ್ಯಾಪಾರಿ ಹಡಗುಗಳು ಹಾಗೂ ನಾನಾ ದೇಶಗಳು ಇರುವಾಗಲೇ ಸೋಮಾಲಿಯಾದ ಕಡಲ್ಗಳ್ಳರ ಕಾಟ ಅಲ್ಲಿ ಹೆಚ್ಚಾಗ್ತಾ ಇದೆ. ಕಳೆದ 30 ದಿನಗಳ ಅವಧಿಯಲ್ಲಿ ಅರಬ್ಬಿ ಸಮುದ್ರದಲ್ಲಿ 2ನೇ ಹಡಗು ಹೈಜಾಕ್ ಆಗಿದೆ. ಈ ಬಾರಿ ಅಪಹರಣಕಾರರು ಹೈಜಾಕ್ ಮಾಡಿರೋದು ಲೈಬೀರಿಯಾ ಬಾವುಟ ಹೊಂದಿದ್ದ ಹಡಗು ಮತ್ತು ಅದರಲ್ಲಿ ಸುಮಾರು 15 ಮಂದಿ ಭಾರತೀಯ ನಾವಿಕರಿದ್ದಾರೆ. ಈ ವಿಷಯ ಗೊತ್ತಾದ ಕೂಡಲೇ ಭಾರತೀಯ ನೌಕಾಪಡೆ ಆ ಅಪಹರಣಕ್ಕೀಡಾದ ಹಡಗನ್ನ ಟ್ರ್ಯಾಕ್ ಮಾಡಿದೆ. ಅದರ ಜೊತೆ ಸಂಪರ್ಕ ಸಾಧಿಸುವ ಕೆಲಸದಲ್ಲಿ ಯಶಸ್ವಿನೂ ಆಗಿದೆ. ಈಗ ಭಾರತೀಯ ನೌಕಾಪಡೆಯ ವಿಮಾನವೊಂದು ಆ ಹಡಗನ್ನ ಟ್ರ್ಯಾಕ್ ಮಾಡ್ತಾ ಹೋಗ್ತಾ ಇದೆ. ಹಾಗಾದ್ರೆ ಅಲ್ಲಿ ಅಪಹರಣಕ್ಕೀಡಾದ ಹಡಗು ಯಾವುದು, ಯಾಕಲ್ಲಿ ಮತ್ತೆ ಕಡಲ್ಗಳ್ಳರ ಹಾವಳಿ ಶುರುವಾಗಿದೆ, ಇದರಿಂದಾಗೋ ಸಮಸ್ಯೆಗಳೇನು ಅನ್ನೋದನ್ನ ನೋಡೋಣ ಬನ್ನಿ. ಗೆಳೆಯರೆ, ಕೆಂಪು ಸಮುದ್ರದ ಮೂಲಕ ಮೆಡಿಟರೇನಿಯನ್ ಹಾಗೂ ಹಿಂದೂ ಮಹಾಸಾಗರವನ್ನು ಬೆಸೆಯುವ ಈ ವ್ಯಾಪಾರಿ ಮಾರ್ಗ ಇದೆಯಲ್ಲ, ಇದು ಜಗತ್ತಿನ ಅತ್ಯಂತ ಬ್ಯುಸಿಯೆಸ್ಟ್ ವ್ಯಾಪಾರಿ ಮಾರ್ಗಗಳ ಪೈಕಿ ಒಂದು. ಇಡೀ ಜಗತ್ತಿನ ಒಟ್ಟು ಸಾಗರ ವ್ಯಾಪಾರ ಏನಿದೆ ಅದರ ಪೈಕಿ 17% 20% ಇದೇ ಮಾರ್ಗದಲ್ಲಿ ನಡೆಯುತ್ತೆ ಮತ್ತು ಇದು ಪೂರ್ವ ಮತ್ತು ಪಶ್ಚಿಮಗಳನ್ನ ಬೆಸೆಯುವ ಮಾರ್ಗ ಕೂಡ ಹೌದು. ಆದ್ರೆ ಇಲ್ಲಿ ಇತ್ತೀಚೆಗೆ ಯಮನ್ ಹೌತಿಗಳ ದಾಳಿ ಶುರುವಾಗಿದೆ. ಇಸ್ರೇಲ್ ಹಮಾಸ್ ಮೇಲೆ ಮಾಡ್ತಾ ಇರೋ ದಾಳಿಯನ್ನ ಪ್ರತಿಭಟಿಸಿ ಇರಾನ್ ಬೆಂಬಲಿತ ಹೌತಿಗಳು ಕೆಂಪು ಸಮುದ್ರದ ಹಾದಿಯನ್ನ ಭಯಭೀತಗೊಳಿಸುವ ಕೆಲಸಕ್ಕೆ ಕೈ ಹಾಕಿ ಇಲ್ಲಿ ಹೌತಿಗಳ ಸಂಭವನೀಯ ದಾಳಿಯನ್ನು ತಪ್ಪಿಸೋದಕ್ಕೆ ಭಾರತ, ಅಮೆರಿಕ ಸೇರಿದ ಹಾಗೆ ನಾನಾ ದೇಶಗಳು ತಮ್ಮ ನೌಕಾಪಡೆಗಳನ್ನ ಕಾವಲಿಗೆ ನಿಲ್ಲಿಸಿವೆ. ಭಾರತ ಕೂಡ ತನ್ನ 4 ಡೆಸ್ಟ್ರಾಯರ್ಗಳನ್ನ ಹಿಂದೂ ಮಹಾಸಾಗರಕ್ಕೆ, ಅರಬ್ಬಿ ಸಮುದ್ರಕ್ಕೆ, ಕೆಂಪು ಸಮುದ್ರದ ಮುಖ್ಯದ್ವಾರಕ್ಕೆ ಕಳುಹಿಸಿರೋ ಬಗ್ಗೆ ನಿಮಗೆ ಹಿಂದೆ ಹೇಳಿದ್ದೆ. ಅಲ್ಲಿ ಹೌತಿಗಳ ದಾಳಿಯ ವಿರುದ್ಧ ಎಲ್ಲರ ಗಮನ ಇರುವಾಗಲೇ ಸೋಮಾಲಿಯಾದ ಕಡಲ್ಗಳ್ಳರು ಕೂಡ ಇದ್ದಕ್ಕಿದ್ದ ಹಾಗೆ ನೀರಿಗಿಳಿದಿದ್ದಾರೆ. ಮೊನ್ನೆ ಮಾಲ್ಟಾ ಧ್ವಜ ಹೊಂದಿದ್ದ ವ್ಯಾಪಾರಿ ಹಡಗನ್ನ ಅಪಹರಿಸಿದ್ದ ಸೋಮಾಲಿಯಾ ಕಡಲ್ಗಳ್ಳರು ಗುರುವಾರ ಸಂಜೆ MV ಲೀಲಾ ನಾರ್ಫೋಕ್ ಅನ್ನೋ ಮತ್ತೊಂದು ವ್ಯಾಪಾರಿ ಹಡಗನ್ನ ಅಪಹರಿಸಿದ್ದಾರೆ. ಅದರಲ್ಲಿ 15 ಮಂದಿ ಭಾರತೀಯ ನಾವಿಕರು ಇದ್ದಾರೆ ಅನ್ನೋದು ಗೊತ್ತಾಗಿದೆ. ಈ ಬಗ್ಗೆ ಹಡಗಲಿದ್ದವರೇ ಮಾಹಿತಿಯನ್ನ ಯುನೈಟೆಡ್ ಕಿಂಗ್ಡಮ್ ಮೆರೈನ್ ಟ್ರೇಡ್ ಆಪರೇಷನ್ಸ್ ಪೋರ್ಟಲ್ಗೆ ಕಳುಹಿಸಿಕೊಟ್ಟಿದ್ದಾರೆ. ಅದು ಗೊತ್ತಾದ ಕೂಡಲೇ ಅರಬ್ಬಿ ಸಮುದ್ರದಲ್ಲಿದ್ದ ಭಾರತೀಯ ನೌಕಾಪಡೆ ಆಕ್ಟಿವ್ ಆಗಿದೆ. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಆ ಹಡಗಲ್ಲಿ 5 ರಿಂದ 6 ಮಂದಿ ಅಪರಿಚಿತ ಬಂದೂಕುಧಾರಿಗಳಿದ್ದಾರೆ ಮತ್ತು ಅವರೇ ಅದನ್ನ ಅಪಹರಿಸಿಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಭಾರತೀಯ ನೌಕಾಪಡೆಯ ವಿಮಾನವೊಂದು ಈ ಹಡಗಿನ ಮೇಲೆ ಹಾರಾಟ ನಡೆಸ್ತಾ ಹಡಗಿನ ಸಿಬ್ಬಂದಿಯೊಂದಿಗೆ ಸಂಪರ್ಕ ಸಾಧಿಸೋದ್ರಲ್ಲಿ ಯಶಸ್ವಿ ಕೂಡ ಆಗಿದೆ. ಇದುವರೆಗೆ ಅಲ್ಲಿನ ನಾವಿಕರಿಗೆ ಯಾವುದೇ ತೊಂದರೆ ಆಗಿಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇದ್ದು, ಈಗ INS ಚೆನ್ನೈ ಅನ್ನೋ ಡೆಸ್ಟ್ರಾಯರ್ ಕೂಡ ಈ ಅಪಹೃತ ನೌಕೆಯ ಸಹಾಯಕ್ಕೆ ಹೋಗ್ತಾ ಇದೆ. ಗೆಳೆಯರೆ, ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನೌಕೆ ಅಪಹರಣಕ್ಕೀಡಾದ ಸ್ಥಳ. ಇನ್ನು ಈ MV ಲೀಲಾ ನಾರ್ಫೋಕ್ ಅನ್ನೋದು ಲೈಬೀರಿಯಾದಲ್ಲಿ ರಿಜಿಸ್ಟರ್ ಆಗಿದ್ದ ವ್ಯಾಪಾರಿ ನೌಕೆ. ಲೈಬೀರಿಯಾದ ಬಾವುಟ ಹೊಂದಿದ್ದ ಇದು ಆಫ್ರಿಕಾದಿಂದ ಹಿಂದೂ ಮಹಾಸಾಗರದಲ್ಲಿ ಬರ್ತಿರುವಾಗ ಸೋಮಾಲಿಯಾ ಬಳಿ ಬರ್ತಿದ್ದ ಹಾಗೆ ಅದನ್ನ ಅಪಹರಣಕಾರರು ತಮ್ಮ ವಶಕ್ಕೆ ತಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಈ ಭಾಗದಲ್ಲಿ ಕಡಲ್ಗಳ್ಳತನ ಅನ್ನೋದು ಹೊಸತೇನಲ್ಲ. ಈ ಹಿಂದೆ ಅಂದ್ರೆ 2008 ರಿಂದ 2013 ನಡುವೆ ಇಲ್ಲಿ ವಿಪರೀತ ಅನ್ನೋಷ್ಟು ಕಡಲ್ಗಳ್ಳರ ಹಾವಳಿ ಇತ್ತು. ಆದ್ರೆ ಅಂತಾರಾಷ್ಟ್ರೀಯ ಸಾಮೂಹಿಕ ಪ್ರಯತ್ನದ ಮೂಲಕ ಈ ಕಡಲ್ಗಳ್ಳರ ಹಾವಳಿಯನ್ನ ನಿಯಂತ್ರಣಕ್ಕೆ ತರಲಾಯಿತು. ಆದರೂ ಕೂಡ ಅದೀಗ ಮತ್ತೆ ಹೆಚ್ಚಾಗುವ ಸೂಚನೆಗಳು ಕಂಡು ಬರ್ತಾ ಇವೆ ಮತ್ತು ಇದರ ಹಿಂದಿರುವುದು ಸೋಮಾಲಿಯಾದ ಕಡಲ್ಗಳ್ಳರ ಪಡೆಗಳು. ಗೆಳೆಯರೆ, ಸೋಮಾಲಿಯಾ ಅಂದ್ರೆ ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಆಫ್ರಿಕಾದ ಈ ದೇಶದ ಅದೃಷ್ಟ ಏನು ಅಂದ್ರೆ ಇಡೀ ಆಫ್ರಿಕಾ ಖಂಡದ ಅಷ್ಟೂ ದೇಶಗಳಿಗೆ ಹೋಲಿಕೆ ಮಾಡಿದ್ರು ಕೂಡ ಸೋಮಾಲಿಯಾ ಅನ್ನೋದು ಅತ್ಯಂತ ಉದ್ದದ ಕಡಲ ತೀರವನ್ನ ಹೊಂದಿದೆ. ಹಾಗೆ ಈ ದೇಶದ ದುರದೃಷ್ಟ ಏನಪ್ಪಾ ಅಂದ್ರೆ ಇದು ಅತ್ಯಂತ ಕಡು ಬಡತನದಲ್ಲಿ ನಲುಗಿ ಹೋಗ್ತಾ ಇದೆ. ಸೋಮಾಲಿಯಾ ಒಟ್ಟು 6,37,657 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಅಲ್ಲಿ ಸುಮಾರು 1,27,00,000 ಜನ ವಾಸ ಮಾಡ್ತಾರೆ. ಸೊಮಾಲಿ ಶೆಲ್ಲಿಂಗ್ ಅನ್ನೋದು ಅಲ್ಲಿನ ಕರೆನ್ಸಿ. ಮೊಗಾದಿಶು ಈ ಸೋಮಾಲಿಯಾದ ರಾಜಧಾನಿ ಮತ್ತು ಅತಿ ದೊಡ್ಡ ನಗರ ಕೂಡ. ಇನ್ನು ಈ ಸೋಮಾಲಿಯಾ ಇಥಿಯೋಪಿಯಾ, ಜಿಬೋಟಿ, ಗಲ್ಫ್ ಆಫ್ ಎಡನ್, ಕೀನ್ಯಾ ಮತ್ತು ಹಿಂದೂ ಮಹಾಸಾಗರಗಳನ್ನ ಗಡಿಯನ್ನಾಗಿ ಹೊಂದಿದೆ. ಇನ್ನು ಇದು ಸುನ್ನಿ ಮುಸಲ್ಮಾನರೇ ಇರುವ ದೇಶ. ಇಂಥ ಸೋಮಾಲಿಯಾ ಆಫ್ರಿಕಾದಲ್ಲೇ ಅತ್ಯಂತ ಬಡ ದೇಶ ಕೂಡ. ಇಲ್ಲಿ ಬರ ಇದೆ, ಬಡತನ ಇದೆ, ರಾಜಕೀಯ ಅಸ್ಥಿರತೆ ಇದೆ, ಆಂತರಿಕ ಕಲಹಗಳಿವೆ. ಇಲ್ಲಿನ ಯುವಕರಿಗೆ ಉದ್ಯೋಗ ಸೃಷ್ಟಿಯಾಗಿಲ್ಲ. ಬಹುತೇಕ ನೆಲ ಮರುಭೂಮಿಯ ತರ ಇರೋದ್ರಿಂದ ಒಂದು ಕಾಲಕ್ಕೆ ಕೃಷಿಯನ್ನು ಅವಲಂಬಿಸಿದವರು ಕೂಡ ಈಗ ನಿರುದ್ಯೋಗಿಗಳಾಗಿದ್ದಾರೆ. ಹೀಗಾಗಿ ಇಲ್ಲಿನ ಸಾಕಷ್ಟು ಜನ ದೇಶ ಬಿಟ್ಟು ಬೇರೆ ಬೇರೆ ದೇಶಗಳಿಗೆ ವಲಸೆ ಹೋಗಿದ್ದಾರೆ. ಅವರು ಅಲ್ಲಿಂದ ಕಳುಹಿಸುವ ಹಣ, ವಿದೇಶಗಳು ಕೊಡುವ ನೆರವು, ವಿಶ್ವಸಂಸ್ಥೆಯ ಆಹಾರ ಭದ್ರತಾ ಕಾರ್ಯಕ್ರಮ ಹಾಗೂ ಇನ್ನಿತರ ನೆರವುಗಳಿಂದ ಸಿಗುವ ಹಣದ ಮೇಲೆ ಈ ದೇಶದ ಆರ್ಥಿಕತೆ ಆಧಾರಪಟ್ಟಿದೆ. ಗೆಳೆಯರೆ, ಇದೆಂಥ ದುರಂತ ನೋಡಿ. ಸುದೀರ್ಘವಾದ ಕಡಲ ತೀರವನ್ನು ಹೊಂದಿರೋ ಈ ದೇಶ ಕೇವಲ ಮೀನುಗಾರಿಕೆಯೊಂದನ್ನು ಸರಿಯಾಗಿ ಮಾಡಿಕೊಂಡ್ರೂ ಕೂಡ
ತನ್ನ ದೇಶದ ಆರ್ಥಿಕತೆಯನ್ನು ಸುಧಾರಿಸಿಕೊಳ್ಳಬಹುದು. ಆದರೆ ಅಲ್ಲಿನ ಜನ ಮೀನು ಹಿಡಿಯೋ ಬದಲು ಈ ಮಾರ್ಗದಲ್ಲಿ ಸಂಚರಿಸುವ ಹಡಗುಗಳನ್ನು ಹಿಡಿಯೋದು ಸುಲಭ ಅಂತ ಭಾವಿಸಿದ್ದಾರೆ. ಹೀಗಾಗಿ ಅಲ್ಲಿ ಮೀನುಗಾರರಾಗಿದ್ದವರು ಕೂಡ ಈಗ ಕಡಲ್ಗಳ್ಳರಾಗಿ ಬದಲಾಗಿದ್ದಾರೆ. ಜೊತೆಗೆ ಇಲ್ಲಿ ಇತ್ತೀಚೆಗೊಂದಷ್ಟು ಭಯೋತ್ಪಾದಕ ಸಂಘಟನೆಗಳು ಕೂಡ ಕಾಲಿಟ್ಟಿವೆ. ಹೀಗಾಗಿ ಜನ ದುಡಿದು ತಿನ್ನೋದಕ್ಕಿಂತ ಬಡಿದು ತಿನ್ನೋದು ಸುಲಭ ಅನ್ನೋ ಮನಸ್ಥಿತಿಯನ್ನು ಇಲ್ಲಿ ಬೆಳೆಸ್ಕೊಳ್ತಾ ಇದ್ದಾರೆ. ಇನ್ನು ಈ ಮಾರ್ಗ ಅತ್ಯಂತ ಬ್ಯುಸಿಯೆಸ್ಟ್ ಮಾರ್ಗ. ಹೀಗಾಗಿ ಇಲ್ಲಿ ಸಂಚರಿಸುವ ಹಡಗುಗಳನ್ನು ಅಪಹರಿಸುವ ಕೆಲಸಕ್ಕೆ ಇಲ್ಲಿನ ಕಡಲ್ಗಳ್ಳರು ನಿಂತರು. ಅದಕ್ಕಾಗಿ ಆಧುನಿಕ ತಂತ್ರಜ್ಞಾನವನ್ನು ಕೂಡ ಅವರು ಅಳವಡಿಸಿಕೊಂಡ್ರು. ಸಮುದ್ರದಲ್ಲಿ ಬರುವ ವ್ಯಾಪಾರಿ ಹಡಗುಗಳ ಸಿಗ್ನಲ್ಗಳನ್ನು ಕದಿಯೋದನ್ನು ಕಲಿತರು. ಯಾವ ಹಡಗು ಎಲ್ಲಿದೆ ಅನ್ನೋದನ್ನ ನಿಖರವಾಗಿ ತಿಳ್ಕೊಂಡು ಅದು ಇವರ ವ್ಯಾಪ್ತಿಗೆ ಬಂದು ಕೂಡಲೇ ಅದನ್ನ ಹೈಜಾಕ್ ಮಾಡುವುದನ್ನ ಅಭ್ಯಾಸ ಮಾಡಿಕೊಂಡಿದ್ದಾರೆ. ಈ ಹಿಂದೆ ಸೋಮಾಲಿಯಾ ಕಡಲ್ಗಳ್ಳರು ನಾನಾ ದೇಶಗಳ ಹಡಗುಗಳನ್ನು ಅಪಹರಿಸಿ ಒತ್ತೆ ಹಣವನ್ನು ಕೂಡ ಪಡೆದಿದ್ದಿದೆ. 2005ರಿಂದ 2018 ನಡುವೆ ಭಾರತದ 6 ಹಡಗುಗಳು ಕೂಡ ಈ ಸೋಮಾಲಿಯಾ ಕಡಲ್ಗಳ್ಳರಿಂದ ಅಪಹರಣಕ್ಕೀಡಾಗಿದ್ದಿದೆ. 2006ರಲ್ಲಿ ಭಾರತದ MV ಸಫೀನಾ ಅಲ್ ಬಿರ್ಸಾರತ್ ಅನ್ನೋ ಕಲ್ಲಿದ್ದಲು ತುಂಬಿದ್ದ ಹಡಗನ್ನ ಸೋಮಾಲಿಯಾದ ಕಡಲ್ಗಳ್ಳರು ಹೈಜಾಕ್ ಮಾಡಿದ್ರು. ಅವತ್ತು ಅದರಲ್ಲಿ 16 ಮಂದಿ ಕ್ರೂ ಮೆಂಬರ್ಗಳಿದ್ರು. ಜನವರಿ 16, 2006ರಲ್ಲಿ ಹೈಜಾಕ್ ಆದ ಈ ಹಡಗನ್ನ 6 ದಿನಗಳ ನಂತರ ಅಂದ್ರೆ ಜನವರಿ 22ನೇ ತಾರೀಕು ಅಮೆರಿಕಾದ USS ವಿನ್ಸ್ಟನ್ ಚರ್ಚಿಲ್ ಅನ್ನೋ ಡೆಸ್ಟ್ರಾಯರ್ ರಕ್ಷಿಸಿತು. ಈ ಸಂದರ್ಭದಲ್ಲಿ 10 ಮಂದಿ ಸೋಮಾಲಿಯಾದ ಕಡಲ್ಗಳ್ಳರನ್ನ ಅಮೆರಿಕ ನೌಕಾಪಡೆ ಬಂಧನಕ್ಕೀಡು ಮಾಡಿತು. ಹಾಗೆ ಭಾರತದ ಹಡಗನ್ನ ಮತ್ತು ಅದರಲ್ಲಿನ 16 ಮಂದಿ ನಾವಿಕರನ್ನ ಸುರಕ್ಷಿತವಾಗಿ ಕಾಪಾಡೋದ್ರಲ್ಲಿ ಕೂಡ ಅಮೆರಿಕದ ಈ ಡೆಸ್ಟ್ರಾಯರ್ ಯಶಸ್ವಿ ಆಯಿತು. ಇನ್ನು ಈ ಬಂಧಿತರನ್ನ ಕೀನ್ಯಾದ ಮೊಂಬಾಸಾಗೆ ತಗೊಂಡು ಹೋಗಲಾಯಿತು. ಅಲ್ಲಿ ಅವರಿಗೆ 7 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿತ್ತು. ಅದಾದ ನಂತರ 2008ರಲ್ಲಿ MV ಜಾಗ್ ಅರ್ನಾವ್ ಎಡನ್ನಿಂದ 60 ಕಿಲೋಮೀಟರ್ಗಳ ದೂರದಲ್ಲಿ ಸೋಮಾಲಿಯಾದ ಕಡಲ್ಗಳ್ಳರ ದಾಳಿಗೆ ತುತ್ತಾಗುತ್ತೆ. ಆ ಕೂಡಲೇ ಹಡಗಲ್ಲಿದ್ದ ಸಿಬ್ಬಂದಿ ಅಲಾರಾಮ್ ಕಾಲನ್ನು ಕೊಡ್ತಾರೆ. ಅವತ್ತು ದಾಳಿಗೊಳಗಾದ ಶಿಪ್ ಇಂದ 25 ನಾಟಿಕಲ್ ಮೈಲಿಗಳಷ್ಟು ದೂರದಲ್ಲಿ INS ತಬರ್ ಇತ್ತು. ಹೀಗಾಗಿ ಅವರು ತಕ್ಷಣ ಮಾಹಿತಿಯನ್ನ ರಿಸೀವ್ ಮಾಡಿಕೊಂಡು ಚೇತಕ್ ಹೆಲಿಕಾಪ್ಟರ್ಲಿ ಮಾರ್ಕೋಸ್ ತಂಡವನ್ನ ಅರ್ನಾವ್ ಶಿಪ್ ಹತ್ರಕ್ಕೆ ಕಳುಹಿಸಿಕೊಟ್ರು. ಆವತ್ತು ಕಮಾಂಡೋಗಳು ಬಂದ ಕಾರಣದಿಂದ ಸೋಮಾಲಿಯಾದ ಕಡಲ್ಗಳ್ಳರು ಆ ಹಡಗನ್ನ ಏನು ಮಾಡೋದಕ್ಕಾಗದೆ ಅಲ್ಲಿ ಸುಮ್ಮನೆ ಬಿಟ್ಟು ಹೋಗಬೇಕಾಗಿ ಬಂತು. ಈ ಹಡಗಲ್ಲಿ 36,000 ಟನ್ನಷ್ಟು ಸರಕಿತ್ತು. ಹಾಗೆ 2009ರ ಅಕ್ಟೋಬರ್ 22ನೇ ತಾರೀಕು MV ಅಲ್ ಖಾಲಿಕ್ ಅನ್ನೋ ಹಡಗು ರಷ್ಯಾದಿಂದ ಗೋಧಿಯನ್ನು ತುಂಬಿಕೊಂಡು ಕೀನ್ಯಾದ ಮೊಂಬಾಸಾಗೆ ಪ್ರಯಾಣ ಮಾಡ್ತಾ ಇತ್ತು. ಈ ವೇಳೆ ಸಿಶೆಲಿಸ್ ದ್ವೀಪಗಳಿಂದ 330 ಕಿಲೋಮೀಟರ್ ದೂರದಲ್ಲಿ ಸೋಮಾಲಿಯಾದ ಕಡಲ್ಗಳ್ಳರು ಈ ಹಡಗಿಗೆ ಅಡ್ಡ ಹಾಕ್ತಾರೆ. ಅದನ್ನು ತಮ್ಮ ವಶಕ್ಕೆ ತಗೋತಾರೆ. ಅವತ್ತು ಆ ಹಡಗಲ್ಲಿ 26 ಮಂದಿ ಕ್ರೂ ಇತ್ತು. ಆ ಹಡಗನ್ನ ರಕ್ಷಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಸುಮಾರು $3.1 ಮಿಲಿಯನ್ ನಷ್ಟು ಒತ್ತೆ ಹಣವನ್ನ ಸೋಮಾಲಿಯಾದ ಕಡಲ್ಗಳ್ಳರಿಗೆ ಕೊಟ್ಟು ಆ ಹಡಗನ್ನ ಹಾಗೂ ಕ್ರೂ ಮೆಂಬರ್ಗಳನ್ನ ಬಿಡಿಸಿಕೊಳ್ಳಬೇಕಾಗಿ ಬಂತು. ಆ ಬಳಿಕ 2011ರಲ್ಲಿ 2 ಬಾರಿ ಭಾರತದ ಹಡಗುಗಳನ್ನ ಹೈಜಾಕ್ ಮಾಡೋದಕ್ಕೆ ಪ್ರಯತ್ನ ಮಾಡಲಾಯಿತು. ಆದ್ರೆ ಅದರಲ್ಲಿ ಒಮ್ಮೆ ಹೈಜಾಕರ್ಗಳು ಯಶಸ್ವಿ ಆದ್ರೆ ಇನ್ನೊಮ್ಮೆ INS ಕುರ್ಕಿ ಹಾಗೂ INS ಕಲ್ಪೆನಿ ಅನ್ನೋ ಯುದ್ಧ ನೌಕೆಗಳು ಕಡಲ್ಗಳ್ಳರನ್ನ ಅಡ್ಡ ಹಾಕಿದ್ವು. ಅಲ್ಲಿ 2 ಕಡೆ ಗುಂಡಿನ ಕಾಳಗ ನಡೆದು 61 ಮಂದಿ ಕಡಲ್ಗಳ್ಳರನ್ನ ಬಂಧಿಸಲಾಯಿತು. ಅಲ್ಲಿ FV ವೆಗಾ ಅನ್ನೋ ಹಡಗಲ್ಲಿದ್ದ ಕ್ರೂ ಮೆಂಬರ್ಗಳನ್ನ ಕಾಪಾಡೋದ್ರಲ್ಲಿ ಕೂಡ ಭಾರತೀಯ ಪಡೆಗಳು ಯಶಸ್ವಿ ಆದವು. ಹಾಗೇನೆ 2012ರಲ್ಲಿ MT ಫೈರ್ಚೆಮ್ ಬೋಗೆ ಅನ್ನೋ ಆಯಿಲ್ ಟ್ಯಾಂಕರ್ ಒಂದನ್ನು ಕೂಡ ಸಾಲೆಹ್ ಬಳಿ ಹೈಜಾಕ್ ಮಾಡಲಾಯಿತು. ಆ ಬಳಿಕ ಸುಮಾರು $8 ಮಿಲಿಯನ್ ಹಣವನ್ನು ಕೊಟ್ಟು ಆ ಹಡಗನ್ನ ಬಿಡಿಸ್ಕೋಬೇಕಾಗಿ ಬಂತು. ಆ ಹಡಗಲ್ಲಿ 21 ಮಂದಿ ನಾವಿಕರಿದ್ರು. ಹೀಗೆ ಇಲ್ಲಿ ಇವರು ಕಾಟ ಹೆಚ್ಚಾದ ನಂತರ ಒಂದಷ್ಟು ವ್ಯಾಪಾರಿ ಹಡಗುಗಳ ಸಂಸ್ಥೆಗಳು ಈ ಮಾರ್ಗದಲ್ಲಿ ಸಂಚರಿಸುವಾಗ ಇವರಿಗೆ ಪ್ರೊಟೆಕ್ಷನ್ ಮನಿ ಕೊಡೋದನ್ನು ಕೂಡ ಅಭ್ಯಾಸ ಮಾಡಿಕೊಂಡ್ವು. ಆ ನಂತರ ಭಾರತ, ಅಮೆರಿಕ ಸೇರಿದ ಹಾಗೆ ನಾನಾ ದೇಶಗಳ ಸಾಮೂಹಿಕ ಪ್ರಯತ್ನ ಈ ಕಡಲ್ಗಳ್ಳರ ಹಾವಳಿಯಲ್ಲಿ ಕಡಿಮೆ ಆಗೋ ಹಾಗೆ ಮಾಡಿತು. ಆದ್ರೆ ಈಗ ಮತ್ತೆ ಸೋಮಾಲಿಯಾದ ಕಡಲ್ಗಳ್ಳರು ಆಕ್ಟಿವ್ ಆಗಿದ್ದಾರೆ. ಮೊನ್ನೆ ಮಾಲ್ಟಾದ ಹಡಗನ್ನ ಅಪಹರಿಸಿದ ಕಡಲ್ಗಳ್ಳರು ಈಗ ಭಾರತೀಯ ನಾವಿಕರಿರುವ MV ಲೀಲಾ ನಾರ್ಫೋಕ್ ಅನ್ನೋ ಹಡಗನ್ನ ಅಪಹರಿಸಿಕೊಂಡು ಹೋಗ್ತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಈ ಮಾರ್ಗದ ಸುರಕ್ಷತೆಗೆ ಮತ್ತೆ ಸಮಸ್ಯೆಯನ್ನು ಒಡ್ಡೋದ್ರಲ್ಲಿ 2 ಮಾತಿಲ್ಲ. ಈಗ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಪಡೆಗಳಲ್ಲಿ ಕಾರ್ಯಪ್ರವೃತ್ತ ಆಗಬೇಕಾಗುತ್ತೆ. ಇನ್ನು ಈ MV ಲೀಲಾ ನಾರ್ಫೋಕ್ ನಲ್ಲಿ ಭಾರತೀಯ ನಾವಿಕರಿದ್ದಾರೆ. ಹೀಗಾಗಿ ಅವರನ್ನು ಸುರಕ್ಷಿತವಾಗಿ ವಾಪಸ್ಸು ಕರೆತರೋ ನಿಟ್ಟಲ್ಲಿ ಭಾರತ ಇಲ್ಲಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ಹಿಂದೂ ಮಹಾಸಾಗರದಲ್ಲಿ ಹಾರ್ನ್ ಆಫ್ ಆಫ್ರಿಕಾದ ಬಳಿ ಶುರುವಾಗಿರುವ ಕಡಲ್ಗಳ್ಳರ ಹಾವಳಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.